ಎಸ್ ಕರ್ನಾಟಕದ ಸಮಸ್ತ ಶಿಕ್ಷಕ ಸ್ಪರ್ಧಾಕಾಂಕ್ಷಿಗಳಿಗೆ ನಾನು ಕರ್ನಾಟಕ ಅಕಾಡೆಮಿ ಎಜುಕೇಟರ್ ಇಮಾಂಸ ಮುಲ್ತಾನಿ ಮಾಡ್ತಕ್ಕಂಥ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾನು ಶಿಕ್ಷಕ ಹುದ್ದೆಯನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ಅಥವಾ ಅನುಸರಿಸಬೇಕಾಗಿರ್ತಕ್ಕಂಥ ಕೆಲವೊಂದು ಅಧ್ಯಯನ ಕ್ರಮಗಳನ್ನು ನಿಮ್ಮ ಜೊತೆಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಾನು ನಿಮ್ಮ ಹಾಗೆ ಒಬ್ಬ ಸ್ಪರ್ಧಾರ್ಥಿಯಾಗಿ ಸಾಕಷ್ಟು ಸೋಲುಗಳನ್ನು ಅನುಭವಿಸಿ ನಿರಂತರ ಒಂದು ಅಧ್ಯಯನದಿಂದ ನಾನು ಕಂಡುಕೊಂಡಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಕ್ಕಂಥದ್ದು, ಸಾವಿರಾರು ಅಭ್ಯರ್ಥಿಗಳಿಗೆ TET GPSR ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನವನ್ನು ಮಾಡಿ ನನ್ನ ಅನುಭವನ ನಿಮ್ಮ ಜೊತೆಗೆ ಇಲ್ಲಿ ಹಂಚಿಕೊಳ್ತಕ್ಕಂಥದ್ದು. ಮೊದಲನೇದಾಗಿ ನೀವೆಲ್ಲರೂ ಕೂಡ ಈಗಾಗಲೇ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿ ಈ ಒಂದು ಬರ್ತಕ್ಕಂಥ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆಯನ್ನು ಮಾಡ್ತಾ ಇದ್ರಿ. ಹಾಗಾದ್ರೆ ಇಲ್ಲಿ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅಂತಕ್ಕಂಥದ್ದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಸಂಗತಿ ಅಂತ ಹೇಳ್ಬೋದು. ಮೊದಲನೇದು, ಸರ್ಕಾರಿ ಹುದ್ದೆನ ಪಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರಬಲವಾಗಿ ಏನಪ್ಪಾ ಅಂದ್ರೆ ಒಂದು ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಇಚ್ಛಾಶಕ್ತಿ ಬೇಕು. ಇದು ಬಹಳ ಮಹತ್ವದ್ದು. ಏನ್ರಿ? ಪ್ರಬಲ ಇಚ್ಛಾಶಕ್ತಿ. ತುಂಬಾ ಜನ ಏನೋ ಹೇಳ್ತಾರೆ, ಬಟ್ ನಾನು ಸರ್ಕಾರಿ ಹುದ್ದೆ ಪಡೆದೇ ಪಡಿತೀನಿ ಅಂತಕ್ಕಂಥ ಒಂದು ಪ್ರಬಲ ಇಚ್ಛಾಶಕ್ತಿ ನಿಮ್ಮಲ್ಲಿ ಇರಬೇಕಾಗತ್ತೆ. ಇದು ಪಾಯಿಂಟ್ ನಂಬರ್ 1. ಇದು ಜನರಲ್ ಅನ್ಸ್ಬೋದು, ಬಟ್ ಇದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ನನಗೂ ಕೂಡ ತುಂಬಾ ಜನ ನಿಮ್ ಸರ್ಕಾರಿ ಹುದ್ದೆ ಆಗಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಇದೇನು ದೊಡ್ಡ ಒಂದು ಸಾಹಸವಾಗಿರ್ತಕ್ಕಂಥ ಕೆಲಸ ಅಲ್ಲ ಸರ್ಕಾರಿ ಹುದ್ದೆ ಪಡ್ತಕ್ಕಂಥದ್ದು. ಕೆಲವೊಂದು ನಾರ್ಮ್ಸ್ಗಳಿದಾವೆ, ಕೆಲವೊಂದು ಫಾರ್ಮಾಲಿಟೀಸ್ಗಳಿದಾವೆ, ಕೆಲವೊಂದು ತಂತ್ರಗಳಿದಾವೆ. ಅದನ್ನ ಅನುಸರಿಸಿದ್ರೆ 100% ಏನಾದ್ರೆ ನೀವು ಸರ್ಕಾರಿ ಹುದ್ದೆನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದು ಬೇಕಾಗಿರ್ತಕ್ಕಂಥದ್ದು ಪ್ರಬಲ ಇಚ್ಛಾಶಕ್ತಿ. ನೀವು ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ನೀವು ಯಾವ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ರಿ, ಹೌದಾ? ಮೊದಲನೇದಾಗಿ ಈಗ ಪರೀಕ್ಷಾ ಪದ್ಧತಿಯ ರೂಪುರೇಷೆನ ತಿಳ್ಕೊಳ್ಬೇಕಾಗತ್ತೆ. ಈಗ ನೀವು PSTR ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಾ, ಅಥವಾ GPSR ಆಗ್ತಾ ಇದ್ರೆ, ಅಥವಾ HSTR ಆಗ್ತಾ ಇದ್ರೆ, ನಿಮ್ಮ ಹತ್ರ ಆಪ್ಷನ್ಸ್ ಯಾವ್ದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಿಮ್ಮ ಹತ್ರ PSTR ಆಪ್ಷನ್ ಇದೆ, GPSR ಆಪ್ಷನ್ ಇದೆ, HSTR ಆಪ್ಷನ್ ಇದೆ ಅಂತಂದಾಗ ಯಾವ ನೋಟಿಫಿಕೇಶನ್ ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಪ್ರಿಪೇರ್ ಮಾಡ್ಬೋದು, ಹೌದಾ? ಯಾವ್ದು ನೋಟಿಫಿಕೇಶನ್ ಜಾಸ್ತಿ ಆಗುತ್ತೆ ಅದಕ್ಕೆ ಮಾಡ್ಬೋದು. ಇನ್ನು ಒಂದೇ ನಮ್ಮ ಹತ್ರ ಇದ್ದಾಗ, ನನಗೆ ಇದನ್ನ ಬಿಟ್ಟರೆ ಆಪ್ಷನ್ ಇಲ್ಲ ಅಂದಾಗ 100% ಅದ್ರ ಮೇಲೆ ಫೋಕಸ್ ಆಗಿರ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ PSTRಗೆ ನೀವು ಪ್ರಿಪೇರ್ ಆಗ್ತಾ ಇದ್ರಿ ಅಂತ ಇಟ್ಕೊಡ್ರಿ, ನಿಮ್ಮ ಹತ್ರ ಒಂದೇ ಆಪ್ಷನ್ ಇದೆ ಅಂದ್ರೆ ನೀವು ಒಂದೇ ಎಕ್ಸಾಮ್ಗೆ ಫೋಕಸ್ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ. ಆಮೇಲೆ PSTR ಅಭ್ಯರ್ಥಿಗಳು ಯಾರೆಲ್ಲ ಇದ್ರಿ, ನೀವೆಲ್ಲರೂ ಕೂಡ ಅಪಾಯಿಂಟ್ಮೆಂಟ್ ಇದ್ದಂಗೆನೇ ಈಗ. ಯಾಕಂದ್ರೆ ಅಷ್ಟು ಕಾಂಪಿಟೇಷನ್ ಅಲ್ಲಿ ಇಲ್ಲ. ನಾನು ಕೂಡ D.Ed ಆಕಾಂಕ್ಷಿ ಆಗಿರೋದ್ರಿಂದ ಈಗ ನೀವು TET ಅನ್ನ ಕ್ವಾಲಿಫೈ ಮಾಡಿದ್ರಿ, ಆ ಬೇಸಿಸ್ ಮೇಲೆ ನಿರಂತರವಾಗಿರ್ತಕ್ಕಂಥ ಅಧ್ಯಯನ ಇವತ್ತು ತಂತ್ರಗಳನ್ನ ಅನುಸರಿಸಿದ್ದೆ ಆದ್ರೆ ಸರ್ಕಾರಿ ಒಂದು ಹುದ್ದೆಯನ್ನ ಪಡೆದುಕೊಂಡು ಆರ್ಡರ್ ಕಾಪಿಯನ್ನ ಕೈಲಿ ಇಟ್ಕೊಳ್ಳೋದಂತೂ 100% ಸತ್ಯ. ಮೊದಲನೇದು ಪರೀಕ್ಷಾ ಪದ್ಧತಿಯ ರೂಪುರೇಷೆ, ಇದನ್ನ ತಿಳ್ಕೊಡ್ರಿ. ಯಾಕಂದ್ರೆ ಹಿಂದೆ ಇರ್ತಕ್ಕಂಥ ಪರೀಕ್ಷಾ ಪದ್ಧತಿ ಹೆಂಗಿತ್ತು, 2015ಕ್ಕೆ ಮಾಡಿದ್ದಾರೆ. ಈಗ PSTR GPSR 2022ಕ್ಕೆ ಮಾಡಿದ್ದಾರೆ, HSTR 2015ಕ್ಕೆ ಮಾಡಿದ್ದಾರೆ. ಆ ಪರೀಕ್ಷಾ ಪದ್ಧತಿ ಏನಿತ್ತು, ಮೆಥಡ್ಸ್ಗಳೇನಿತ್ತು, ಸಬ್ಜೆಕ್ಟ್ಸ್ಗಳು ಎಷ್ಟಿರ್ತವೆ, ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ನಡೀತದೆ, ಅದೆಲ್ಲ ನಿಮ್ಮ ಹತ್ರ ಒಂದು ಚಾರ್ಟ್ ಇರಬೇಕಾಗತ್ತೆ. ಯಾಕಂದ್ರೆ ನೀವು ಓದ್ತಿರ್ಬೇಕಾದ್ರೆ ಚಾರ್ಟ್ ಬೇಕಾಗತ್ತೆ. ಯಾವ ಸಬ್ಜೆಕ್ಟ್ ಮೇಲೆ ನಾನು ಇನ್ನೂ ಕವರ್ ಮಾಡಬೇಕಾಗಿದೆ, ಯಾವ ಸಬ್ಜೆಕ್ಟ್ ಅಲ್ಲಿ ನಾನು ಸ್ಟ್ರಾಂಗ್ ಇದೀನಿ, ಯಾವ ಸಬ್ಜೆಕ್ಟ್ ಅಲ್ಲಿ ನಾನು ವೀಕ್ ಇದೀನಿ ಅಂತ ಹೇಳಿ. ತುಂಬಾ ಜನ ಇದನ್ನ ತಲೆನೇ ಕೆಡ್ಸ್ಕೊಳ್ಳಲ್ಲ, ಒಟ್ಟು ಓದ್ಕೊಂಡು ಹೋಗ್ತಿರ್ತಕ್ಕಂಥದ್ದು. ನೋ, ಪ್ಯಾಟರ್ನ್ ಎಷ್ಟು, ಸಬ್ಜೆಕ್ಟ್ ಪೇಪರ್ ಎಷ್ಟು, ಆ ಒಂದು ಪೇಪರ್ ಅಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ಈಗ PSTR ಅಂತ ತೆಗೆದುಕೊಂಡ್ರೆ ನಾನು ಜನರಲ್ ನಾಲೆಜ್ಗೆ ಎಷ್ಟು ಮಹತ್ವ ಟೈಮ್ ಕೊಡ್ತಾ ಇದ್ದೀನಿ, ಇಂಗ್ಲೀಷ್ಗೆ ಎಷ್ಟು ಕೊಡ್ತಾ ಇದ್ದೀನಿ, ಮೆಂಟಲ್ ಎಬಿಲಿಟಿಗೆ ಎಷ್ಟು ಕೊಡ್ತಾ ಇದ್ದೀನಿ, ಅಥವಾ ಸೈನ್ಸ್ಗೆ ಎಷ್ಟು ಕೊಡ್ತಾ ಇದ್ದೀನಿ, ಮ್ಯಾಥ್ಸ್ಗೆ ಎಷ್ಟು ಕೊಡ್ತಾ ಇದ್ದೀನಿ, ಕಂಪ್ಯೂಟರ್ ಶಿಕ್ಷಣಕ್ಕೆ ಎಷ್ಟು ಕೊಡ್ತಾ ಇದ್ದೀನಿ, ಕನ್ನಡಕ್ಕೆ ಎಷ್ಟು ಕೊಡ್ತಾ ಇದ್ದೀನಿ ಅಂತ, ಸೈಕಾಲಜಿಗೆ ಎಷ್ಟು ಕೊಡ್ತಾ ಇದ್ದೀನಿ ಅನ್ನೋದು ಮ್ಯಾಟರ್ ಆಗುತ್ತೆ. ಹಂಗೇನೆ ಒಂದು ಚಾರ್ಟ್ ಅನ್ನು ನಿಮ್ಮ ಹತ್ರ ಇಟ್ಕೊಡ್ರಿ. ಯಾವಾಗಲೂ ಕೂಡ ಪರೀಕ್ಷಾ ಪದ್ಧತಿ ರೂಪುರೇಷೆ ನಿಮ್ಮ ಹತ್ರ ಇರಬೇಕು. ನಾನು ಇಷ್ಟು ಕವರ್ ಮಾಡ್ತಾ ಇದ್ದೀನಾ, ಎಲ್ಲದಕ್ಕೂ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ನಿಮ್ಮದೇ ಆಗಿರ್ತಕ್ಕಂಥ ಒಂದು ನೋಟ್ ಪುಸ್ತಕವನ್ನ ಮಾಡಿ ಇಟ್ಕೊಡ್ರಿ. ಅದ್ರಲ್ಲಿ ನೋಟ್ ಮಾಡ್ತಾ ಹೋಗಿ, ಡೈಲಿ ನಾನು ಇಷ್ಟು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸುಮ್ಮನೆ ಓದೋದಲ್ಲ, ಅದು ಆಗಲ್ಲ. ಆ ರೀತಿಯಾಗಾದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿಯನ್ನು ಅನುಸರಿಸಬೇಕಾಗತ್ತೆ ನೀವು. ನೆಕ್ಸ್ಟ್, ಅಪ್ಡೇಟೆಡ್ ಇನ್ಫಾರ್ಮೇಶನ್. ಇದು ಬಹಳ ಮಹತ್ವದ್ದು. ತುಂಬಾ ಜನ ನೋಟಿಫಿಕೇಶನ್ ಆಗುತ್ತೆ, ಕೆಲವರು ನೋಟಿಫಿಕೇಶನ್ ಆಗಲ್ಲ, ಕೆಲವರು ಇಷ್ಟೇ ಹಣಕಾಸಿನ ಅನುಮೋದನೆ ಸಿಕ್ಕಿದೆ, ಕೆಲವರು ಸಿಕ್ಕಿಲ್ಲ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು, ತುಂಬಾ ಜನರಿಗೆ ಗೊಂದಲನೇ ಇದೆ. ನಾನು ಆಕ್ಚುಲಿ ಇಲ್ಲಿ ಹಣಕಾಸಿನ ಅನುಮೋದನೆ ಬಗ್ಗೆ ಮಾತಾಡೇ ಇಲ್ಲ ಆ ವಿಡಿಯೋದಲ್ಲಿ. 18,000 ಶಿಕ್ಷಕರ ನೇಮಕಾತಿ ಹಂಚಿಕೆ ಹೆಂಗಿದೆ ಅಂತಕ್ಕಂಥದ್ದನ್ನ ಹೇಳಿದ್ದೀನಿ. ಅದು ಆಲ್ರೆಡಿ ಏನಪ್ಪಾ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಬಂದಿರತಕ್ಕಂಥ ಹಿಂದೆ ಒಂದು ಜ್ಞಾಪನ ಆಗಿರ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಅವ್ರದ್ದು, ನಾನು ಮಾಡಿರ್ತಕ್ಕಂಥದ್ದಲ್ಲ. ಅದು 5,267 ಡಿಪಾರ್ಟ್ಮೆಂಟ್ ಅವ್ರ ನಾಮ್ಸ್ ಅನ್ನ ಹೇಳಿದಿನಲ್ಲಿ ನಾನು, ಯಾವ ರೀತಿಗೆ ಅವ್ರು ಹಂಚಿಕೆ ಮಾಡಿದಾರೆ ಹುದ್ದೆಗಳನ್ನ ಅಂತ ಹೇಳಿ. ನಾನು HK ಕರ್ನಾಟಕದಲ್ಲಿ ಇನ್ನೂ ಏನಾಗುತ್ತೆ, ಹುದ್ದೆಗಳು ಯಾವ ರೀತಿ ಹಂಚಿಕೆ ಆಗಿದೆ ಅಂತ ಹೇಳಿ ಆರ್ಥಿಕ ಅನುಮೋದನೆ ಬಗ್ಗೆ ನಾನು ಮಾತಾಡೇ ಇಲ್ಲ. ಅಲ್ಲಿ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಒಂದು ಏನು 5,267 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ. ಅದು ಮುಂಚೆಯಿಂದನೂ ಇದೆ, ಹೌದಾ? ಮುಂಚೆ ಅದು ಮಾಡ್ಬೇಕಂತಕ್ಕಂಥದ್ದು ಹಿಂದೆ ಕೂಡ ತುಂಬಾ ಸಾರಿ ಡಿಸ್ಕಷನ್ ಆಯ್ತು. ಹಾಗಾದ್ರೆ ಈ ಕಡೆ ಭಾಗಕ್ಕೆ ನೇಮಕಾತಿ ಆಗಲ್ವಾ? ನೇಮಕಾತಿ ಡಿಲೇ ಆಗ್ಬೋದು, ಬಟ್ 100% ನೇಮಕಾತಿಗಳಾಗತ್ತೆ. ಶಿಕ್ಷಣ ಸಚಿವರೇ ಈಗಾಗಲೇ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು. ನಾವು ಅವರ ಒಂದು ಮಾತುಗಳನ್ನ ಬಿಟ್ಟರು ಕೂಡ ಸ್ವತಃ
ಮುಖ್ಯಮಂತ್ರಿಗಳು ಕೂಡ ಏನ್ ಮಾಡಿದ್ರು ಅಂದ್ರೆ ಮಾತುಗಳನ್ನ ಪುನರುಚ್ಚಾರ ಮಾಡ್ತಕ್ಕಂಥದ್ದು ಬಜೆಟ್ ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಕೂಡ ನೋಡಿದ್ದೀರಿ. ಹೌದಾ? ಹೀಗಾಗಿ ನೀವು ಅಪ್ಡೇಟೆಡ್ ಇನ್ಫಾರ್ಮೇಶನ್ಸ್ ಏನಿದೆ ಅದರ ಮೇಲೆ ಫೋಕಸ್ ಮಾಡ್ರಿ. ಆಗತ್ತೆ ಅನ್ನೋದು ಬೇಡ, 100% ಆಗತ್ತೆ. ಡಿಲೇ ಆಗಬಹುದು. ಡಿಲೇ ಆದಾಗ 2 ರಿಂದ 3 ವರ್ಷ ವೇರಿಯೇಷನ್ಸ್ ಕೊಟ್ಟಿದ್ದಾರೆ, ಏಜ್ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವು ನೋಟಿಫಿಕೇಶನ್ ಆದ್ರೆ ಅಪಾಯಿಂಟ್ ಆಗ್ತೀರ ಅನ್ನೋದು ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್, ವಿಷಯದ ಅಧ್ಯಯನ ಸಾಮಗ್ರಿಗಳು ನಿಮ್ಮ ಹತ್ರ ಇದಾವ ಅಂತಕ್ಕಂಥದ್ದು ನೋಡ್ರಿ. ಈಗ ಪೇಪರ್ 1 ಪೇಪರ್ 2 ಅಂತ ಇದಾವ, ಆ ಅಧ್ಯಯನ ಸಾಮಗ್ರಿ ನಿಮ್ಮ ಹತ್ರ ಇದಾವ, ನೋಟ್ ಮಾಡ್ಕೊಳ್ರಿ ಏನೇನ್ ಇದಾವೆ ಏನೇನಿಲ್ಲ ಅಂತಕ್ಕಂಥದ್ದು. ಎಲ್ಲಾ ಸಬ್ಜೆಕ್ಟ್ ರಿಲೇಟೆಡ್ 6 to 10th ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇರ್ತಾವ ಆಲ್ಮೋಸ್ಟ್. ಇಲ್ಲ ಅಂದ್ರೆ ಕಲೆಕ್ಟ್ ಮಾಡ್ಕೊಳ್ರಿ. ಈಗ ಜನರಲ್ ನಾಲೆಜ್ ಬುಕ್ ಹೇಳ್ತಾ ಇದ್ದೇನೆ, ಅದಕ್ಕೊಂದು ಬುಕ್ ಅನ್ನ ತಗೊಳ್ರಿ. ಒಂದೇ ಬುಕ್ ಇಂದ ಯಾವ್ದು ಕ್ವಶನ್ಸ್ ಕವರ್ ಆಗಿಲ್ಲ, ಇದನ್ನ ನೆನಪಿಟ್ಕೊಡ್ರಿ ಎಲ್ಲರೂ ಫಿಕ್ಸ್ ಆಗಿ. ಸರ್ ಮಾರ್ಕೆಟ್ ಅಲ್ಲಿ ಯಾವುದೋ ಒಂದು ಬುಕ್ ಬಂದಿದೆ, ಇದನ್ನ ಓದ್ಕೊಂಡು ನಾನು ಎಕ್ಸಾಮ್ ಪಾಸ್ ಆಗ್ತೀನಿ, ನೋ, ಆ ರೀತಿಯಾಗಿಲ್ಲ. ಕೇವಲ ಅದು ಏನು, ಕೇವಲ ಒಂದು ನಿಮ್ಗೆ ರೆಫರೆನ್ಸ್ ಇದ್ದಂಗೆ. ಡಿಪಾರ್ಟ್ಮೆಂಟ್ ಅವರು ಒಂದೇ ಸಬ್ಜೆಕ್ಟ್ಗೆ ಸುಮಾರು 10 ರಿಂದ 12 ಟೆಕ್ಸ್ಟ್ ಬುಕ್ ಅನ್ನ ರೆಫರೆನ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಆ ವಿಷಯದ ಅಧ್ಯಯನ ಸಾಮಗ್ರಿಗಳನ್ನ ನೋಡ್ಕೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಏನೇನಿದಾವೆ, ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನ್ ಫಾಲೋ ಮಾಡ್ತಾ ಇದ್ರಿ, 6 to 10th ಗ್ರಾಮರ್ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ, ಅಥವಾ ಗ್ರಾಮರ್ ಸಂಬಂಧಪಟ್ಟ ನಿಮ್ಮ ಹತ್ರ ಬುಕ್ ಇದೆಯಾ, ಅಥವಾ ನೀವು ಓದ್ಕೊಂಡಿದ್ದೀರಾ, ಅದು ಕವರ್ ಮಾಡ್ಕೊಂಡಿದ್ರೆ ಎಲ್ಲಾನು ಮ್ಯಾಟರ್ ಆಗತ್ತೆ. ಇಂಗ್ಲಿಷ್ ನಿಮ್ಮ ಹತ್ರ ಏನಿದೆ, ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಬುಕ್ಸ್ಗಳನ್ನ ಓದಬೇಕು ಅಂತ ಹೇಳಿದೀನಿ. ಬಟ್ ನಾನು ನಿಮಗೆ ಈಗ ಹೇಳ್ತಕ್ಕಂಥದ್ದು ಅವೆಲ್ಲವೂ ಕೂಡ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಂಡಿದ್ರಿ ಇಲ್ಲ ಅಂತ ನೋಡ್ಕೊಡ್ರಿ. ಹೌದಾ? ಇದು ಫಸ್ಟ್. ನೆಕ್ಸ್ಟ್ ಬರ್ತಕ್ಕಂಥದ್ದು PYQ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದು ಬುಕ್ಲೆಟ್ ನಿಮ್ಮ ಹತ್ರ ಇದೆಯಾ ಅಂತ ನೋಡ್ರಿ. ಅದು ವಿತ್ ಎಕ್ಸ್ಪ್ಲೇಷನ್ ಆಗಿರ್ಬೋದು, ವಿದೌಟ್ ಎಕ್ಸ್ಪ್ಲೇಷನ್ ಆಗಿರ್ಬೋದು, ಇವ್ರದ್ದೇ ಆಥರ್ದನ್ನ ರೆಫರ್ ಮಾಡಿ ಅಂತಕ್ಕಂಥದ್ದಲ್ಲ. ಒಟ್ಟಾರೆ ಯಾರೇ ಬರೆದಿದ್ರು ಕೂಡ ಚೆನ್ನಾಗಿ ಬರೆದಿರ್ತಾರೆ, ರೆಫರ್ ಮಾಡ್ಬೋದು. ದೇರ್ ಇಸ್ ನೋ ಎನಿ ಡೌಟ್ ಇನ್ ದ್ಯಾಟ್. ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹ ಬೇಡ ಯಾವ್ದು PYQ ರೆಫರ್ ಮಾಡಲಿ ಅಂತ ಹೇಳಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಯಾವುದೇ ಒಂದು ಆಥರ್ ಬರೆದಿರ್ತಕ್ಕಂಥದ್ದು ವಿತ್ ಎಕ್ಸ್ಪ್ಲೇಷನ್ ಇರಲಿ, ವಿದೌಟ್ ಎಕ್ಸ್ಪ್ಲೇಷನ್ ಇರಲಿ, ಆ ಬುಕ್ ನಿಮ್ಮ ಹತ್ರ ಒಂದು ಇಟ್ಕೊಳ್ರಿ. ಹಾಗಾದ್ರೆ ಈ ಒಂದು PYQ ಇಟ್ಕೊಂಡು ನಾವು ಎಕ್ಸಾಮ್ ಪಾಸ್ ಆಗ್ತೀವಿ ಅಂದ್ರೆ ಇಲ್ಲ. ನಾನು ಯಾವತ್ತೂ ಕೂಡ ನಿಮ್ಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದ್ರೆ ಸಬ್ಜೆಕ್ಟ್ ಮ್ಯಾಟರ್ ಆಗುತ್ತೆ. ಸಬ್ಜೆಕ್ಟ್ ಮೇಲೆ ನೀವು ಏನಾದರೂ ಮಾಸ್ಟರಿ ತಗೊಂಡ್ರಿಪ್ಪ ಅಂದ್ರೆ ಕ್ವಶನ್ಸ್ ಹೆಂಗೆ ಬರಲಿ ಮ್ಯಾಟ್ರೇ ಆಗಲ್ಲ. ಕ್ವಶನ್ಸ್ ಹೆಂಗೆ ಬರಲಿ ಮ್ಯಾಟ್ರೇ ಆಗಲ್ಲ. ಬಟ್ ಇದು ಒಂದು ಗೈಡೆನ್ಸ್ ಆಗಿ ನಿಮ್ಗೆ ಏನಾಗುತ್ತೆ ಕೆಲಸ ಮಾಡುತ್ತೆ. ಹೀಗಾಗಿ PYQ ಒಂದು ನಿಮ್ಮ ಹತ್ರ ಇರಲಿ. ನಂತರದಲ್ಲಿ ಮಾಡೆಲ್ MCQ ಸಿರೀಸ್ಗಳನ್ನ ನೋಡ್ತಕ್ಕಂಥದ್ದು. ಮಾಡೆಲ್ MCQ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕ್ವಶನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಓದ್ತಿರ್ತಕ್ಕಂಥ ಸಂದರ್ಭದಲ್ಲಿ. ಹೌದಾ? ಸೊ ಇನ್ಯಾರೋ ಕ್ರಿಯೇಟ್ ಮಾಡಿ ಮಾಡ್ತಿರ್ತಾರೆ, ಹಾಕ್ತಿರ್ತಾರೆ, ನೀವು ಅಟೆಂಡ್ ಮಾಡಿರಿ ತಪ್ಪಲ್ಲ. ಯಾಕಂದ್ರೆ ಇಟ್ ಈಸ್ ಆಲ್ಸೋ ಯೂಸ್ಫುಲ್. ಇನ್ನು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಶೈಲಿಯಲ್ಲಿ ನೀವೇ ಕ್ವಶನ್ಸ್ ನೀವು ಓದ್ತಾ ಇದ್ದೀರಾ ಅಂತ ಇಟ್ಕೊಂಡ್ರೆ ಅಲ್ಲೇ ಒಂದು ಕ್ವಶನ್ ಹಾಕೊಳ್ತಕ್ಕಂಥದ್ದು, ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥ ಎಲಿಜಿಬಿಲಿಟಿ ನಿಮ್ಮ ಹತ್ರ ಇರಬೇಕಾಗತ್ತೆ. ಇದು ಕೂಡ ನಿಮ್ಗೆ ಏನಾಗುತ್ತೆ ಅಂದ್ರೆ ಅಧ್ಯಯನಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಇಲ್ಲಿ ಕೆಲವೊಂದು ಕನ್ಸಿಸ್ಟೆನ್ಸಿ, ಇದು ಬಹಳ ಮಹತ್ವದ್ದು. ಬಹಳ ಜನ ಅಭ್ಯರ್ಥಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ತುಂಬಾ ಉತ್ಸಾಹದಿಂದ 1 ವಾರ 2 ವಾರ 3 ವಾರ 1 ತಿಂಗಳು ಓದ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಡ್ರಾಪ್ ಆಗಿಬಿಡ್ತಾರೆ, ಓದಕ್ಕೆ ಹೋಗೋದೇ ಇಲ್ಲ. ಮತ್ತೆ ಯಾವಾಗ ನೋಟಿಫಿಕೇಶನ್ ಸ್ವಲ್ಪ ಆ ಕಡೆ ಗದ್ದಲ ಎಬ್ಸಿದ್ರೆ ಅಂದ್ರೆ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ. ಸೊ ಡೈಲಿ ನೀವು ಎಷ್ಟು ಹೆಂಗೆ ಓದ್ತಾ ಇದ್ರಿ, ಇವತ್ತು ಓದಿದ್ರಾ, ಇವತ್ತಿಷ್ಟು, ನಾಳೆ ಇಷ್ಟು, ಮತ್ತಿಷ್ಟು, ಈ ಸಬ್ಜೆಕ್ಟ್ ಕವರ್ ಆಗಿದೆ, ಈ ಸಬ್ಜೆಕ್ಟ್ ಕವರ್ ಆಗಿದೆ, ಈ ಸಬ್ಜೆಕ್ಟ್ ಕವರ್ ಆಗಿದೆ, ಇದ್ರ ಮೇಲೆ ಫೋಕಸ್ ಮಾಡಬೇಕು. ಇದರಲ್ಲಿ ವೀಕ್ ಇದೀನಿ, ಇದರಲ್ಲಿ ಸ್ಟ್ರಾಂಗ್ ಇದೀನಿ. ಅದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಒಂದೇ ದಿನಕ್ಕೆ ಎಲ್ಲನೂ ಊಟ ಮಾಡೋಕ್ಕಾಗಲ್ಲ. ಸ್ವಲ್ಪ ಯಾವ ರೀತಿ ಚಾಣಕ್ಯ ನಿಮ್ಗೆ ಗೊತ್ತಿರ್ಬೋದು. ಚಾಣಕ್ಯ ಏನ್ ಮಾಡ್ತಾನೆ, ಚಂದ್ರಗುಪ್ತ ಮೌರ್ಯನಿಗೆ ದನ್ನಂದನ ಸಾಮ್ರಾಜ್ಯಕ್ಕೆ ಒಂದು ಅಟ್ಯಾಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಅಟ್ಯಾಕ್ ಮಾಡ್ಲಿಕ್ಕಾಗಲ್ಲ, ದನ್ನಂದ ಚಂದ್ರಗುಪ್ತ ಮೌರ್ಯನ ಸೋಲಿಸಿ ಕಳ್ಸಿರ್ತಾನೆ. ಅವಾಗ ಇವ್ರು ತಪ್ಸ್ಕೊಂಡು ಕಾಡಿನಲ್ಲಿ ಹೋಗಿದ್ರು. ಹೌದಾ? ಹೋದಾಗ ಅಲ್ಲಿ ಒಬ್ರು ತಾಯಿ ಏನ್ ಮಾಡ್ತಿದ್ರ, ಒಬ್ಬ ಮಗುಗೆ ಏನ್ ಮಾಡಿದ್ರು ಅಂದ್ರೆ ಒಂದು ರೈಸನ್ನ ಹಾಕಿ ಕೊಟ್ಟಿರ್ತಾಳೆ. ಆ ರೈಸ್ ತಿನ್ನಕ್ ಹೋದಾಗ ಏನ್ ಮಾಡ್ತಾನೆ ಅವನು, ಸಡನ್ಲಿ ಕೈಯ ಮಧ್ಯದಲ್ಲಿ ಏನ್ ಮಾಡ್ತಾನೆ, ಕೈ ಹಾಕ್ತಾನೆ, ಕೈ ಸುಟ್ಕೊಂಡ್ಬಿಡ್ತಾನೆ. ಅವಾಗ ಚಾಣಕ್ಯ ಹೇಳ್ತಾನೆ ಏನಂತೇಳಿ, ಇದರಿಂದ ಒಂದು ಕಲಿಬೇಕಾಗಿದೆ, ನಾವು ಮಧ್ಯದಲ್ಲಿ ಹೋಗಿ ಕೈ ಹಾಕಿ ಸುಟ್ಕೋಬಾರ್ದು, ಸ್ವಲ್ಪ ಆರ್ಸಿ ತಿನ್ಕೋತ ಹೋಗ್ಬೇಕು. ಹಂಗೇನೆ ನಾವು ನಾಲೆಜ್ ಅನ್ನು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಗ್ಯಾದರ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಕರತ ಅಭ್ಯಾಸ ನಿರತ ಜಡಮತಿ ಹೋತ ಸುಜಾನ್. ಅಭ್ಯಾಸ ಮಾಡ್ತಾ ದಡ್ಡದವನು ಬುದ್ಧಿವಂತನಾಗ್ತಾನೆ. ಇದು ಬಹಳ ಮಹತ್ವದ್ದು. ಸೊ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್. ಎಸ್, ಇದು ಕೂಡ ಯಾವ ಸಬ್ಜೆಕ್ಟ್ಸ್ ಇದಾವೆ, ಎಷ್ಟು ನಂಗೆ ಟೈಮ್ ಸಿಗುತ್ತೆ, ನೋಟಿಫಿಕೇಶನ್ ಆದ್ಮೇಲೆ 2 ತಿಂಗಳು ಸಿಗತ್ತಪ್ಪ. ಹೌದಾ? ಅವಾಗ ನಾ ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ಕವರ್ ಮಾಡ್ಕೊಳಕ್ ಆಗತ್ತಾ? ಹೈಲಿ ಇಂಪಾಸಿಬಲ್. ಹಾಗಾದ್ರೆ ಅದಕ್ಕಿಂತ ಮುಂಚಿತವಾಗಿ ನಾನು ಏನು ಪ್ಲಾನ್ ಮಾಡ್ಕೋಬೇಕು, ಏನ್ ಸ್ಟ್ರಾಟಜಿ ಇರಬೇಕು ನಂದು, ಯಾವ ರೀತಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ಕೋಬಹುದು. ನಾನು ಈಗಾಗಲೇ ಹೇಳಿದ್ದೀನಿ, ನೋಟಿಫಿಕೇಶನ್ ಆಗುವ ಮುನ್ನವೇ ನಿಮ್ದು ಏನಾಗಿರ್ಬೇಕಂದ್ರೆ ಕಂಪ್ಲೀಟ್ ರಿವಿಷನ್ ಮುಗಿದಿರ್ಬೇಕು ಅಂತೇಳಿ. ರಿವಿಷನ್ ಕೂತ್ಕೋಬೇಕಾಗತ್ತೆ. ಅವಾಗ ಒಂದು ಹಂತದ ತಯಾರಿ ಬಿಫೋರ್ ನೋಟಿಫಿಕೇಶನ್ ಮುಗಿದಿರ್ಬೇಕು. ನೋಟಿಫಿಕೇಶನ್ ಆಗತ್ತೆ ಬಿಡತ್ತಾ ಸೆಕೆಂಡ್ ಅಂತ ತಲೆ ಕೆಡ್ಸ್ಕೊಬಿಟ್ರೆ ಹೇಳ್ತಾರೆ. ತುಂಬಾ ಜನ ನಿಮ್ ದಾರಿನ ತಪ್ಪಿಸ್ತಕ್ಕಂಥವ್ರು ಇದ್ದಾರೆ. ನೋಟಿಫಿಕೇಶನ್ ಆಗಲ್ಲ, ನೀವು ಓದಕ್ಕೆ ಹೋಗ್ಬೇಡ್ರಿ. ಅವ್ರು ಚೆನ್ನಾಗಿ ಓದ್ತಿರ್ತಾರೆ, ನಿಮ್ಮನ್ನ ಹೋಗಿ ಏನಪ್ಪ ಅಂದ್ರೆ ಹಳ್ಳಕ್ಕೆ ದುಗ್ತಾರೆ. ಯಾಕಂದ್ರೆ 2017-19 ನಾವೆಲ್ಲ ಅನುಭವಿಸಿ ಬಂದಿದ್ದೀವಿ, ನೋಡಿದೀವಿ, ಕಣ್ಣಾರ ನೋಡಿದೀವಿ. ಯಾರು ಒಬ್ರಿಗೆ ಒಂದು ಯಾವ್ದು ಓದ್ಬೇಕು ಅನ್ನೋದು ಕೂಡ ಬಿಟ್ಟು ಕೊಡ್ತಿರ್ಲಿಲ್ಲ ಆ ಟೈಮಲ್ಲಿ. ಇವತ್ತು ಹಂಗಿಲ್ಲ, ಸೋರ್ಸ್ ಎಲ್ಲ ಅವೈಲಬಿಲಿಟಿ ಇದೆ ಇವತ್ತು. ಹೀಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಕಲ್ಕರಿ. ಯಾವ್ದಕ್ಕೆ ನಾನು ಎಷ್ಟು ಕೊಡಬೇಕು, ಯಾವ್ದ್ರಲ್ಲಿ ವೀಕ್ ಇದೀನಿ, ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದೀನಿ, ಇದು ಮ್ಯಾಟರ್ ಆಗುತ್ತೆ.
ನೆಕ್ಸ್ಟು ಸಬ್ಜೆಕ್ಟ್ ನಾಲೆಜ್. ಲಾಸ್ಟ್ ನಾನು ಆಗಲೇ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಎಲ್ಲಕ್ಕಿಂತ ಮಹತ್ವದ್ದು ಕ್ವಶನ್ಸ್ ಹೆಂಗೆ ಬರಲಿ, ಏನೇ ಚೇಂಜ್ ಆಗಲಿ, ನನ್ನ ಹತ್ರ ಸಬ್ಜೆಕ್ಟ್ ನಾಲೆಜ್ ಇದೆ ಅಂದರೆ ನಾನು ಎಕ್ಸಾಮನ್ನು ಹೇಗೆ ಬೇಕಾದರೂ ಅಟೆಂಡ್ ಮಾಡ್ಬೋದು. ಐ ಹ್ಯಾವ್ ಟು ಗ್ಯಾದರ್ ನಾಲೆಜ್ ಇನ್ ರೈಟ್ ವೇ. ಸೊ ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಫಸ್ಟ್ ರೀಡಿಂಗ್ ಮಾಡಬೇಕು. ರೀಡಿಂಗ್ ನಾನು ಈಗಾಗಲೇ ಹೇಳಿದ್ದೀನಿ, ರೀಡಿಂಗ್ ಅಂತಕ್ಕಂಥದ್ದು ಹೌದಾ, ರೀಡಿಂಗ್ ಮಾಡ್ತೀರಿ. ಸೊ ರೀಡಿಂಗ್ ಆದಮೇಲೆ ಭಾಳ ಮಹತ್ವದ ಏನಪ್ಪ ಅಂದರೆ ರಿವಿಷನ್ ಮಾಡ್ತಕ್ಕಂಥದ್ದು. ರಿವಿಷನ್ ಮಾಡಿದ್ಮೇಲೆ ರಿಕಾಲ್ ಮಾಡ್ತಕ್ಕಂಥದ್ದು. 3 Rಗಳನ್ನು ಫಾಲೋ ಮಾಡಿ. ಆಮೇಲೆ ಇನ್ನೊಂದು ಡಬಲ್ Rಗಳನ್ನು ನೀವು ಯಾವಾಗಲೂ ನೆನಪಿಟ್ಕೋಬೇಕು. ಏನು ಡಬಲ್ R ಇದು? ನೀವು ರೀಸನ್ ಕೊಡ್ತಾ ಇದ್ರಿ ಅಂದರೆ ರಿಸಲ್ಟ್ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಇಫ್ ಯು ಆರ್ ಗಿವಿಂಗ್ ರೀಸನ್ ಯು ಕಾಂಟ್ ಗೆಟ್ ರಿಸಲ್ಟ್. ಇಫ್ ಯು ವಾಂಟ್ ರಿಸಲ್ಟ್ ಡೋಂಟ್ ಗಿವ್ ರೀಸನ್ಸ್. ಸರ್ ನನಗೆ ಬಡತನ ಇದೆ, ನನಗೆ ಓದ್ಲಿಕ್ಕೆ ಆಗಲ್ಲ, ರೀಸನ್ ಹೌದಾ. ಈ ರೀಸನನ್ನು ಎಷ್ಟು ದಿನ ಅಂತ ಹೇಳ್ತೀರಿ? ರಕ್ಷಣಾ ತಂತ್ರಗಳನ್ನ ಬಳಕೆ ಮಾಡೋದನ್ನ ಸ್ಟಾಪ್ ಮಾಡಿರಿ. ನನಗೆ ಸರ್ಕಾರಿ ಹುದ್ದೆ ಬೇಕು, ಒಂದು ಹುದ್ದೆ ನನಗೆ ಸಾಕು, ಒಂದು ಹುದ್ದೆ ಸಲುವಾಗಿ ನಾನು ಎಫರ್ಟ್ ಹಾಕ್ತಾ ಇದ್ದೀನಿ. 2-3 ವರ್ಷ ನಿಮ್ಗೆ ರಿಲ್ಯಾಕ್ಸೇಷನ್ ಸಿಗತ್ತೆ, ಪ್ರಾಬ್ಲಮ್ ಇಲ್ಲ ಅಷ್ಟು. ಬಟ್ ಸಬ್ಜೆಕ್ಟ್ ನಾಲೆಜನ್ನು ನೀವೇನು ಮಾಡಬೇಕು, ಗ್ಯಾದರ್ ಮಾಡ್ಕೋಬೇಕು. ಇನ್ನೊಂದು, ಓದೋದು ಕೇವಲ 10-20% ಕಲಿಕೆ ಆದರೆ ಕೇಳೋದ್ರಿಂದ, ಮಾಡೋದ್ರಿಂದ, ಡಿಸ್ಕಷನ್ ಮಾಡೋದ್ರಿಂದ, ಚರ್ಚೆಯಲ್ಲಿ ತೊಡಗೋದ್ರಿಂದ, ಸ್ವತಃ ನೀವೇ ಡೆಮಾನ್ಸ್ಟ್ರೇಷನ್ ಮಾಡೋದ್ರಿಂದ ಹೆಚ್ಚು ಕಲಿಕೆ ಆಗುತ್ತೆ. ಹೆಚ್ಚು ಕಲಿಕೆಯನ್ನು ಮಾಡಬೇಕು. ಕೆಲವೊಬ್ಬರಿಗೆ ನೆನಪಿನ ಶಕ್ತಿ ವೀಕ್ ಇರುತ್ತೆ, ಅವಾಗ ಏನು ಮಾಡಬೇಕು, ರೈಟಿಂಗ್ ಆಗಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ, ರೈಟಿಂಗ್ ಮಾಡಿರಿ. ಬರೆಯೋದ್ರಿಂದ ಏನಾಗುತ್ತೆ ಅಂದರೆ ನೆನಪಿನ ಶಕ್ತಿನೂ ವೃದ್ಧಿ ಆಗುತ್ತೆ, ಜೊತೆಗೆ ಕಂಟೆಂಟ್ ಕೂಡ ಬಹಳ ದಿನಗಳವರೆಗೆ ಏನಾಗುತ್ತೆ ಅಂದರೆ ನಾವು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಭಾಳ ಮಹತ್ವದ್ದು ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ನಿಮಗೆ ಸರ್ಕಾರಿ ಹುದ್ದೆಯನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ತಂತ್ರಗಳು. ಇದನ್ನು ಫಾಲೋ ಮಾಡಿ. ಯಾಕಂದ್ರೆ ನಾನು ಕೂಡ ನಿಮ್ಗಾಗಲೇ ಹೇಳಿದ್ದೀನಿ, ಕನ್ಸಿಸ್ಟೆನ್ಸಿ 9 ಸಾರಿ TET ಬರೆದಿದ್ದೀನಿ ನಾನು, ಯಾವತ್ತೂ ಕೂಡ ಬೇಸರ ಮಾಡ್ಕೊಂಡಿಲ್ಲ. ಮಾರ್ಕ್ಸ್ ಕಡಿಮೆ ಆಗಲಿ ಹೆಚ್ಚಾಗಲಿ ಸೋಲುಗಳು ನಮ್ಮನ್ನ ಕುಗ್ಸಲ್ಲ, ಕಲಿಸತ್ತೆ ಪಾಠವನ್ನು. 9 ಸಾರಿ ಬರೆದಿದ್ದೀನಿ. 112 ತೊಗೊಂಡೆ, 118 ತೊಗೊಂಡೆ, 117 ತೊಗೊಂಡೆ, 120 ತೊಗೊಂಡೆ ಈಗ ಮೊನ್ನೆ ಎಕ್ಸಾಮಲ್ಲಿ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ನಾನು ಕನ್ಸಿಸ್ಟೆನ್ಸಿ ಅಂದರೆ ನಾನು ಏನು ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಓದಬೇಕಂತ ಓದಲ್ಲ ನಾನು. ಈಗ ನನ್ನ ಆಸ್ಪಿರೆಂಟ್ಸ್ಗೆ ನಾನು ಟ್ರೈನ್ ಮಾಡ್ತಾ ಇದ್ದೀನಿ, ಅದ್ರ ನಾಲೆಜ್ ನನಗಿರಬೇಕು. ಆಸ್ಪಿರೆಂಟ್ಸ್ ಏನು ಫೀಲ್ ಮಾಡ್ತಾರೆ, ಹೊರಗಡೆ ಕೂತ್ಕೊಂಡು ತುಂಬ ಜನ ಮಾತಾಡ್ತಾರೆ, ಅದು ಈಸಿ ಇತ್ತು ಇವರು ಮಾಡೋಕ್ಕಾಗಿಲ್ಲ ಅಂತೇಳಿ. ದಟ್ ಇಸ್ ಡಿಫ್ರೆಂಟ್ ಥಿಂಗ್. ಪರ್ಟಿಕ್ಯುಲರ್ ಕೂತ್ಕೊಂಡು ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಿರಲ್ಲ ನಾವು, ಯಾಕಂದ್ರೆ ಒಂದು ಸಬ್ಜೆಕ್ಟ್ ಮೇಲೆ ಪ್ರಿಪೇರ್ ಆಗಿರ್ತೀವಿ ಹುಡುಗರಿಗೆ ಗೈಡ್ ಮಾಡೋಕ್ಕೆ. ಆದರೆ ಪರ್ಟಿಕ್ಯುಲರ್ ಆಗಿ ನೀವು ಎಕ್ಸಾಮ್ಗೆ ಓದ್ತಾ ಇದ್ದೀರಿ ಅಂದರೆ ಎಲ್ಲ ಸಬ್ಜೆಕ್ಟ್ನ ಕೂತ್ಕೊಂಡು ಪ್ರಿಪೇರ್ ಮಾಡ್ತಿರ್ತೀರಿ, ಹೌದಾ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಕಾನ್ಫಿಡೆನ್ಸ್. ಸೊ ಕಾನ್ಫಿಡೆಂಟ್ ಆಗಿ ನೀವೇನು ಮಾಡ್ಬೇಕಂದ್ರೆ ಓದಬೇಕು, ಕಂಟೆಂಟನ್ನು ಗ್ಯಾದರ್ ಮಾಡ್ಕೋಬೇಕು, ನಾಲೆಜನ್ನು ಗ್ಯಾದರ್ ಮಾಡ್ಕೋಬೇಕು. ಆ ಬೇಸಿಸ್ ಮೇಲೆ ಏನಾಗುತ್ತೆ, ನಿಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅದು. ಯಾರು ಏನಂತಾರೆ, ಸೋಲುಗಳು. ಈಗ ನಾನು ಸೋತಿದ್ದೀನಿ, 2017 ಅಪಾಯಿಂಟ್ ಆಗಿಲ್ಲ, 2019 ಆಗಿಲ್ಲ. ಪೊಲೀಸ್ 2 ಬಾರಿ ಹೋಯ್ತು, KPSC ವೆರಿಫಿಕೇಶನ್ಗೆ ಹೋಗಿ ಅದು ಹೋಯ್ತು. ಸೊ ಹಾಗಂತ ತಲೆ ಕಟ್ಸ್ಕೊಂಡು ಏನೋ ಆಯ್ತಪ್ಪ ಅಂತ ತಿಳ್ಕೊಂಡು ಕುಗ್ಗಿ ಹೋಗ್ತಕ್ಕಂಥದ್ದಲ್ಲ. ಯಾವಾಗ ಕುಗ್ಗಿರ್ತೀವಿ ಆವಾಗಲೇ ಹೊಸ ಪಾಠ. ಯಾಕಂದ್ರೆ ಅನುಭವಗಳು ಮತ್ತು ಬಡತನ ಕಲಿಸ್ತಕ್ಕಂಥ ಪಾಠವನ್ನು ಯಾವುದೇ ವಿಶ್ವವಿದ್ಯಾಲಯಗಳು ಕಲಿಸಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಹೀಗಾಗಿ ಅವಶ್ಯಕತೆ ಶೋಧನೆಯ ಜನನಿ ಅಂತ ಹೇಳ್ತಾ, ನಿಮಗೆ ಸರ್ಕಾರಿ ಹುದ್ದೆ ಪಡೆತಕ್ಕಂಥದ್ದು ಅವಶ್ಯಕತೆ ಇದೆ ಅಂದರೆ ವೇಕಪ್, ಬೌನ್ಸ್ ಬ್ಯಾಕ್, ವಾಪಸ್ ಬರ್ರಿ. ಸೊ ನೀವು ವಾಪಸ್ ಟ್ರ್ಯಾಕ್ ಮೇಲೆ ಬರ್ರಿ. ಆ ಟ್ರ್ಯಾಕ್ ಮೇಲೆ ನಿಂತ್ಕೊಂಡು ನಾನು ಸರ್ಕಾರಿ ಹುದ್ದೆನ ಪಡಿತೀನಿ. ಯಾಕಂದ್ರೆ ಎಲ್ಲಿವರೆಗೆ ನಮ್ಮ ಕೊನೆಯ ದಿನದವರೆಗೆ ಕೂಡ ನಾನು ಪ್ರಯತ್ನ ಮಾಡ್ತೀನೋ ಅವಾಗ ಯಶಸ್ಸು ನಮ್ಗೆ 100% ಕಟ್ಟಿಟ್ಟ ಬುತ್ತಿ. ಯಾರೋ ಏನು ಹೇಳ್ತಾರೆ ಬೇಡ, ಪ್ಲೀಸ್ ಬೌನ್ಸ್ ಬ್ಯಾಕ್, ವಾಪಸ್ ಬರ್ರಿ, ಟ್ರ್ಯಾಕ್ ಮೇಲೆ ಬರ್ರಿ. ಟ್ರ್ಯಾಕ್ ಮೇಲೆ ಬಂದಿದ್ರೆ ಯಾರು ನಿಮ್ಮನ್ನು ತಡೆಯೋಕ್ಕಾಗಲ್ಲ. ಅಡೆತಡೆಗಳು ಇರ್ತವೆ. ಪ್ರೇರಣೆ ಅನ್ನೋದು ಒಂದು ಗುರಿ ಇದೆ ನಿಮಗೆ. ಅಡೆತಡೆಗಳನ್ನ ನಿವಾರಿಸಿಕೊಂಡು ನಿಮ್ಮ ಯಶಸ್ಸನ್ನು ಮುಟ್ಲಿಕ್ಕೆ ನೀವು ಮುಂದೆ ಕೆಲವೊಂದು ಸಂದರ್ಭಗಳು ಮಾತ್ರ ಏನಾಗತ್ತಂದ್ರೆ ನೀವು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಒದ್ದಾಡ್ತಿರ್ತೀರಿ. ಬಟ್ ಯಶಸ್ಸು ಸಿಕ್ಕ ಮೇಲೆ ನಿಮ್ಮಂಥ ಸಂತೃಪ್ತಿಕರ ಜೀವನವನ್ನು ಯಾರೂ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಕೈಂಡ್ಲಿ ನಾನು ಹೇಳ್ತಕ್ಕಂಥದ್ದಿಷ್ಟೇ, ವಾಪಸ್ ಬರೀ ಟ್ರ್ಯಾಕ್ ಮೇಲೆ, ಬೌನ್ಸ್ ಬ್ಯಾಕ್. ಯಾರೇನು ಹೇಳ್ತಾರೋ ಬೇಡ, ನನ್ನ ಹುದ್ದೆ, ನನ್ನ ಒಂದು ಅಧ್ಯಯನ ನನಗೆ ಬೇಕಾಗಿರತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತಕ್ಕಂಥ ತಿಳ್ಕೊಂಡು ನೀವೆಲ್ಲರೂ ಕೂಡ ಅಧ್ಯಯನ ಮಾಡ್ತೀರಿ ಅಂತೇಳಿ ಭಾವಿಸ್ತೀನಿ. ಸೊ ಈ ವಿಡಿಯೋನ ವೀಕ್ಷಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದ ಸಲ್ಲಿಸ್ತೀನಿ. ವಿಡಿಯೋ ಸ್ವಲ್ಪ ಹೆಚ್ಚಿಗೆ ಆಗಿದೆ, ಸೊ ಅದಕ್ಕೆ ಕ್ಷಮಾಪಣೆಯನ್ನು ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ವಂದನೆಗಳು.